ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನನ್ನ ಫ್ರೆಂಡು ಆ್ಯಕ್ಚುಲಿ ನಮ್ಮ ರಿಲೇಟಿವ್ಸ್ದು ಫಂಕ್ಷನ್ ಇತ್ತು ಅಂತ ನಾವಿವತ್ತು ಬೆಂಗಳೂರಿಂದ ನಾನು ಊರಿಗೆ ಬಂದಿದ್ದೀನಿ. ಹಾಗೆ ಇವನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನ್ ವೆಜ್ ಮಾಡಿದ್ದಾರೆ, ಚಿಕನ್ನು ಮಟನ್ ಎಲ್ಲ. ಸೊ ಅದಕ್ಕೆ ಹಂಗೆ ಹೋಗೋದಾರಲ್ಲಿ ಜ್ಯೂಸ್ ಕುಡ್ಕೊಂಡು ಹೋಗ್ತೀನಿ. ಸೇ ಹಾಯ್. ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹೋಗ್ತಾ ಇರೋದು ಸೂಪರ್ ಆಗಿದೆ. ಐಸೆಲ್ಲ ಗಲೀಜಾಗಿರೋ ಐಸಲ್ಲಿ ಹೇಳು. ಆದರೂ ನಮಗೆ ಯಾಕೋ ಇಷ್ಟ ಐಸ್ ಚೆನ್ನಾಗಿಲ್ಲ, ಗಲೀಜಾಗುತ್ತೆ. ಆದರೂ ಕುಡಿಬೇಕಲ್ಲ, ಬಿಸಿಲು సో అయితే ఇప్పుడైతే సారీ తెలుಗಲ್ಲಿ ಹೇಳ್ತಾ ಇದ್ದೀನಿ, ಸಾರಿ ಗಾಯ್, ಸಾರಿ తెలుಗಲ್ಲಿ ಹೇಳ್ಬಿಟ್ಟೆ. ಸೊ ಇವಾಗೈತೆ ಇವಾಗಾದರೆ ನಾವು ಇವಾಗ ದೇವಸ್ಥಾನ ಹತ್ರ ಇದ್ದೀವಿ. ಆಲ್ರೆಡಿ ನಾನು ಬಂದಿದ್ದೀವಿ. ಆಲ್ರೆಡಿ ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ದಾರೆ ಆಚೆ ಕಡೆ. ಸೊ ಗಾಳೀಲಿ ಬಂದು ಸ್ವಲ್ಪ ಕಣ್ಣೆಲ್ಲ ಪಿಂಕ್ ಅಂತಿದೆ ನೋಡಿ. ಎಷ್ಟು ಬಂದಿದೆ ನನಗೆ ಮಾತ್ರ ನಾನು ಒಳ್ಳೇದಾಗಲಿ ಅಷ್ಟೇ ಅಂತಲೇ ನಾನು ಬೇಡ್ಕೊಂಡಿದ್ದೀನಿ. ನನಗೆ ದೇವಸ್ಥಾನ ಮುಂದೆ ಬಂದಿರೋದು. ಅಲ್ಲಿ ಹೋಗೋಣ, ಮೇಲ್ಗಡೆ ಹೋಗೋಣ, ಡ್ಯಾಮ್ ಮೇಲೆ ಇದೆ. ನನ್ನ ಫ್ರೆಂಡ್ಗೆ ಗೊತ್ತಲ್ಲ, ಆಲ್ಮೋಸ್ಟ್ ಗೊತ್ತಿರುತ್ತೆ. ಇವನ ಜೊತೆ ಮಾಡಿರೋ ವೀಡಿಯೋಸಲ್ಲಿ ಅರ್ಧಕ್ಕಲ್ಲ ಅದು ಹೆಂಗೆ ಡಿಲೀಟ್ ಆಗ್ತಿತ್ತು ಅಂತಲೇ ಗೊತ್ತಿಲ್ಲ. ಯೂಟ್ಯೂಬ್ ಬ್ಲಾಗ್ ಬೇರೆ ಡಿಲೀಟ್ ಮಾಡಿದೆ, ಅದೇನು ಇದಾಗುತ್ತೆ. ಯಾವ ಪರ್ಪಸ್ಸಿಗೋಸ್ಕರ ಅಂತ ಗೊತ್ತಿಲ್ಲ ಗೈಸ್. ನಿಜವಾಗ್ಲೂ ಅವನ ಜೊತೆ ನಾನು ವಿಡಿಯೋ ಮಾಡಿರೋದು ಬಿಫೋರ್ ದಟ್ ಟೈಮ್. ಹಾಕ್ದಲ್ಲಿರೋಂಥ ವ್ಯಕ್ತಿಗಳು ನನ್ನ ವೀಡಿಯೋನ ಡಿಲೀಟ್ ಮಾಡಿದ್ದಾರೆ. ಪಾಪ ಇವು ನನಗೆಲ್ಲದರಲ್ಲೂ ಬೆಸ್ಟ್ ಅಂತಂದರೆ ಅವನೇ ನನಗೆ ಕೋತ್ ನನ್ನ ಮಗ ಅಂತ ಜನ ನೋಡ್ತೀರಾ ಗೈಸ್. ಹೌದಲ್ಲ? ಬೇಡ, ಸುಮ್ಮನೆ ಇರು. ನೋಡಿ ಏನೋ ತೋರಿಸ್ತಾನೆ ತ್ರಿಶೂಲಕ್ಕೆ ಫೋಟೋ. ಸುಮ್ಮನೆ ಇರೋ, ಅದೆಲ್ಲ ಹೇಳ್ಬೇಡ. ತ್ರಿಶೂಲಕ್ಕೆ ಫೋಟೋ ನಾನು ಎಲ್ಲಿ ಕರೆದ್ರೂ ಇಲ್ಲ ಅನ್ನೋ ಮಾತೇ ಇಲ್ಲ ಗೈಸ್, ನಿಜವಾಗ್ಲೂ ಸೀರಿಯಸ್ಲಿ. ಇವಾಗ ಇದು ಮಾಡಿಸ್ಬಿಟ್ಟು ಕರ್ಕೊಂಬಂದವನೇ, ವರ್ಕ್ ಡ್ರಾಪ್ ಮಾಡಿಸ್ಬಿಟ್ಟು. ಆದರೂ ಅವ್ನು ವರ್ಕ್ ಮಾಡೋದು ಬಿಟ್ಟು ಡ್ರಾಪ್ ಮಾಡಿ ನನಗೋಸ್ಕರ ಬಂದವನೇ. ಇಂಥ ಫ್ರೆಂಡ್ ಎಲ್ಲಿ ಸಿಗ್ತಾರೆ ಹೇಳಿ? ಹೌದಲ್ಲ? ನಿನ್ನೆ ಬೆಂಗಳೂರಿಂದ ಬರಬೇಕಾದ್ರೂ ಅಷ್ಟೇ, ಪಿಕಪ್ ಮಾಡಿ ಬಸ್ ಸ್ಟಾಪಿಗೆ ಬಂದು ಮತ್ತೆ ನಮ್ಮೂರಿಗೆ ಬಂದು ಬಿಟ್ಟು ಹೋಗೋನೆ. ನಾನು ಏನಾರು ಒಂದು ಮಾತು ಹೇಳಿದ್ರೆ ಸಾಕು, ಆಲ್ರೆಡಿ ಇನ್ ಟೈಮಲ್ಲಿ ಇರ್ತಾನೆ. ಇಲ್ಲ ಅಂತಂದರೆ ನಾನು ರ್ಯಾಶ್ ಆಗಿಬಿಡ್ತೀನಲ್ಲ, ಅವನು ಎದ್ರುಕೊಂಡ್ಬಿಡ್ತಾರೆ. ಲವ್ ಜಾಸ್ತಿ ನನ್ನ ಮೇಲೆ ಅವನಿಗೆ. ಮುಚ್ಚಲೈ. ಇದು VVS ಹತ್ರ ಇರೋದು, ಮಾರಿಕಣಿವೆ ಡ್ಯಾಮ್ ಹತ್ರ. ಇಲ್ಲಿ ಸೀದಾ ಹೋದರೆ ಸೀದಾ ಬೆಟ್ಟದ ಮೇಲೆ ಹಾಸಿ ಹಿಂಗೆ ಹೋಗ್ತೀವಿ. ಸೊ ಇಲ್ಲಿ ಪ್ಲೇಸ್ ಚೆನ್ನಾಗಿತ್ತು ಅಂತ ಇದೇ ರೋಡ್, ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿರೋದು. ಇಲ್ಲಿ ಸ್ವಲ್ಪ ಗ್ರೀನರಿ ಕಾಣ್ತಾ ಇತ್ತು. ಸೊ ಅದಕ್ಕೋಸ್ಕರ ಫೋಟೋಸ್ ವೀಡಿಯೋಸ್ ಮಾಡಿಕೊಂಡು ಹೆಂಗೆ ಹೋಗ್ಬಿಡೋಣ ಅಂತ. ಇವ್ನು ನೋಡಿ ಕುಂಕುಮ ಹೆಂಗೆ ಇಟ್ಟವನೆ, ಹುಡುಗಿರ್ಗೆ ಇಟ್ಟವಂಗೆ ಇಷ್ಟು ಇಟ್ಟವನು ನನಗೆ. ಇಲ್ಲಿ ಫೋಟೋಸ್ ವೀಡಿಯೋಸ್ ಮಾಡ್ಕೊಂಡ್ಬಿಟ್ಟು ಹೋಗೋಣ. ಕೆಲಸ ಬಿಟ್ಟು ಬಂದು ಪರದಾಡ್ತವನೆ ಪಾಪ. ಇಲ್ಲಿ ವಿಸಿಟ್ ಮಾಡಬೇಕಂತೆ ಮನೇನ. ಪಾಪ ವರ್ಕ್ ಮಾಡ್ತಾನೆ ಪಾಪ. ಇಲ್ಲೂ ಕೂಡ ಪುರ್ಸೊತ್ತಿಲ್ಲ ಕೆಲಸ ಅವನಿಗೆ. ನನಗೋಸ್ಕರ ಬಿಟ್ಟು ಬಂದು ಅಯ್ಯೋ ಅಂತಿದ್ದಾನೆ ಹುಡುಗ. ಮಾರಿಕಣಿವೆಯಲ್ಲಿ ಇಲ್ಲಿ ನೀರು ಹೋಗ್ತೈತೆ, ಸ್ವಲ್ಪ ಜಾಸ್ತಿ ಏನಲ್ಲ ಅಂತ ನೋಡೋಕೆ ಬಂದರೆ ಇಲ್ಲಿ ಹುಡುಗರು ಏಡಿಕಾಯಿ ಹಿಡಿತಿದ್ದಾರೆ. ಏಡಿ ಇಂಗ್ಲೀಷಲ್ಲಿ ಏನಂತಾರೆ ಏಡಿನ? ಕ್ರಾಬ್. ನಾವು ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿ. ಗೊತ್ತಾಯ್ತಾ? ಅದು ಇವಾಗ ಸತ್ತೋಯ್ತಾ? ಯಾಕೆ ಬಿಸಾಕ್ತಿದ್ದೀರಾ ಮತ್ತೆ? ತೋರ್ಸ. ಎಲ್ಲಿ ಅದು ಕೈಯಲ್ಲಿ ತೋರಿಸು, ತೋರಿಸು. ನೋಡಿ ಎಷ್ಟು ಬಡ್ರ ಕಪ್ಪ ಆಗೈತಿದ್ದು. ಎಷ್ಟು ದೊಡ್ಡ ದೊಡ್ಡ ಏಡಿಕಾಯಿ ಇದೆ ಅಂದರೆ ಅಷ್ಟು ದೊಡ್ಡ ದೊಡ್ಡ ಏಡಿಕಾಯಿ ಇದೆ. ನೋಡಿ ಅಣ್ಣ, ಇಲ್ಲಿ ಇಟ್ಕೊಂಡಿದೀವಿ.
ಇವನ್ ನೋಡಿ ಕೆಲಸ ಇದೆ ಅಂತ ಟೆನ್ಷನ್ ಮಾಡ್ಕೊಂಡ್ಬಿಟ್ಟು ಆ ಚಿಕ್ಕ ಹುಡುಗರ ಜೊತೆ ಏನು ಏಡಿಕಾಯಿ ಹಿಡಿತಿದ್ದಾನೆ. ತೋರ್ಸು ಕೈ ತೋರ್ಸಲ್ಲ ಈ ಒಳಗಡೆ ಇದೆ. ಆ ಚಿಕ್ಕ ಮಕ್ಳ ಜೊತೆಗೆ ಈ ದೊಡ್ಡ ಹೆಸರುಗತ್ತೆ ಸೇರ್ಕೊಂಡೈತೆ. ಹೆಸರುಗತ್ತೆ ಇಲ್ಲಿ ಎಲ್ಲ ಬಂಡೆ ಕಲ್ಗಳು ಎತ್ತಿ ನೋಡ್ತವ್ರೆ. ಏಡಿಕಾಯಿ ಎಲ್ಲರೂ ಇರುತ್ತಾ ಅಂತ ಹುಡುಗರು ಇಷ್ಟು ಇದು ಕಷ್ಟಪಡ್ತವ್ರೆ ಅಂತಂದ್ರೆ ನಾವಿಲ್ಲ ಓಡಾಡಕ್ಕೆ ಎಲ್ಲಿ ಕಲ್ಲಲ್ಲಿ ಬಿದ್ದೋಗ್ಬಿಡ್ತೀವಿ ಅಂತ. ಇವಾಗ ಇಲ್ಲಿ ಆಕಾಶರ ಹತ್ರ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ರೀಲ್ಸ್ಗೆ ಅಪ್ಲೋಡ್ ಮಾಡೋಣ ಅಂತ. ಬಟ್ ಲೊಕೇಶನ್ ಓಕೆ ಬೆಟರ್. ಸೊ ನೋಡೋಣ ಎಡಿಟ್ ಮಾಡಿದಾಗ ಹೆಂಗೆ ಬರುತ್ತೆ. ಅವರೆಲ್ಲ ಏಡಿಕಾಯಿ ಹಿಡಿತಿದ್ದಾರೆ. ನಾನಿಲ್ಲಿ ಫೋಟೋ ಶೂಟು ವಿಡಿಯೋ ಶೂಟು ನಂದು ಬರೀ ಇದೆ ಶೂಟೆ. ಹಾವು ಸತ್ತೋಗ್ಬಿಟ್ಟಿದೆ ನೀರೊಳಗಡೆ. ಏನು ಕಲ್ಲು ಬಿದ್ದು ಸತ್ತೋಗಿದ್ದೀವಿ, ಏನಾಗಿ ಸತ್ತೋಗಿದ್ಯೋ ನೋಡಿ. ಹುಳ ಎಲ್ಲ ಆಗ್ಬಿಟ್ಟಿದೆ ಅದಕ್ಕೆ. ಹೇಳೋ ಆಯೇನು ಈಗ ಆಲ್ರೆಡಿ ನಾನು ಊಟ ಮಾಡ್ತಾ ಇದ್ದೀನಿ. ಚಿಕನ್ ಸಾಂಬಾರೆಲ್ಲ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ. ನಾನು ಚಿಕನ್ ಅಷ್ಟೇ ತಿನ್ನೋದು, ಇವರೆಲ್ಲರೂ 30% ಎಲ್ಲ ಮಟನ್ ತಿನ್ನೋದು, ನಾನು ಮಾತ್ರ ಚಿಕನ್ ಅಷ್ಟೇ. ಮಟನ್ ಹಾಕಿಸ್ಕೊ ಇವಾಗ ಬಾಕಿ. ಸೊ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ದಿಸ್ ಇಸ್ ಮಿನಿ ಬ್ಲಾಗ್.